ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೆಟ್ರು ಲಾಗ್ಸ್. ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರಿಂದ ಉತ್ತರ ಪ್ರದೇಶಕ್ಕೆ. ಆಲ್ಮೋಸ್ಟ್ ಮ್ಯಾಪಲ್ಲಿ ಹೇಳೋ ಪ್ರಕಾರ 1819 ಕಿಲೋಮೀಟ್ರ್ ಇದೆ. ಏರ್ಪೋರ್ಟ್ ರೋಡ್ ಮಾತ್ರ ಸಖತ್ ಚಿಂದಿ ಆಗಿದೆ, ಸಖತ್ತಾಗಿ ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರಿಗೆ ಜೈ. ಏರ್ಪೋರ್ಟ್ ಎಂಟ್ರಿ ವೆಹಿಕಲ್ ಅಂತೂ ಯಾವಾಗಲೂ ಹಿಂಗೆ ಇರ್ತವೆ. ಇಲ್ಲಿ ಒಳಗಡೆ ಫಸ್ಟ್ ಹೋಗ್ತಿದ್ದಂಗೆ ಲಗೇಜ್ ಚೆಕ್ ಮಾಡ್ತಾರೆ. ನಾವು ಈ ಥರ ಒಂದು ರ್ಯಾಕಿ ಹಾಕ್ಕೊಂಡ್ವಿ. ಈ ರ್ಯಾಕ್ ಯಾವ ಥರ ಸಿಸ್ಟಮ್ ಇದೆ ಅಂತಂದರೆ ಒಳ್ಳೆ ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ. ಆ ಹ್ಯಾಂಡ್ಲನ್ನು ಡೌನ್ ಮಾಡಿ ಹಿಂಗೆ ಪುಷ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ ರ್ಯಾಕು, ಇಲ್ಲಾಂದರೆ ಸ್ಟಾಪ್ ಆಗುತ್ತೆ. ಆಮೇಲೆ ಇಟ್ಬಿಟ್ಟು ಹಿಂದೆ ಮುಂದೆ ಹೇಳಿದ್ರು ಒಂಚೂರು ಹಿಂದೆ ಮುಂದೆ ಹೋಗಲ್ಲ. ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಬ್ಯಾಗ್ ಚೆಕಿಂಗ್ ಇರುತ್ತೆ. ಈ ಕಡೆಯಿಂದ ಕೊಟ್ಟರೆ ಜಾಸ್ತಿ ಜನ ಇದ್ದಾಗ ಕ್ಯೂ ಇರ್ತದೆ. ಇಲ್ಲ ಹಾಕಿದ್ರೆ ಅದು ಒಳಗಡೆ ಸ್ಕ್ಯಾನ್ ಆಗಿ ಈ ಕಡೆ ಬರುತ್ತೆ. ನೆಕ್ಸ್ಟು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ 2 ಜಿಪ್ ಹಾಕ್ಬಿಟ್ಟು ಈ ಥರ ಲಾಕ್ ಮಾಡಿರ್ತಾರೆ. ಯಾರು ಕೂಡ ತೆಗಿಯೋಕ್ಕಾಗಲ್ಲ. ಒಂಥರ ಚೆನ್ನಾಗಿದೆ. ನೆಕ್ಸ್ಟು ನಮ್ಮನ್ನು ಚೆಕ್ ಮಾಡ್ತಾರೆ. ಪರ್ಸ್ ಆಗಿರಲಿ, ಬೆಲ್ಟು, ಸ್ಮಾರ್ಟ್ ವಾಚು, ಟೋಪಿ ಮತ್ತು ಈ ಥರ ವುಡ್ಲ್ಯಾಂಡ್ ಶೂ ಚೆಕ್ ಮಾಡ್ತಾರೆ. ಬೇರೆ ಶೂಗಳನ್ನಂದ್ರೆ ಚೆಕ್ ಮಾಡಲ್ಲ. ಮತ್ತು ಪರ್ ಹೆಡ್ಗೆ 15 kg ಮಾತ್ರ ಬ್ಯಾಗ್ ಹಾಕ್ಬೋದು. ಹ್ಯಾಂಡ್ ಬ್ಯಾಗಲ್ಲಿ 7 kg ತೊಗೊಂಡೋಗ್ಬೋದು. ಲೈಟರ್ ಇದ್ದರೆ ಅಲ್ಲೇ ಕಿತ್ತಿಸಿರ್ತಾರೆ. ನಮಗೆ ಫ್ಲೈಟ್ ಕಣ್ಣಿಗೆ ಕಾಣಿಸಿರುತ್ತೆ. ನಮಗೆ 100 ಮೀಟ್ರ್ ಡಿಸ್ಟೆನ್ಸಲ್ಲಿರುತ್ತೆ. ಬಟ್ ಅಲ್ಲಿ ಏರ್ಪೋರ್ಟ್ ರೂಲ್ಸ್ ಹೆಂಗಿರುತ್ತೆ ಅಂತಂದರೆ ನಮ್ಮನ್ನು ಬಸ್ಸಲ್ಲೇ ಕರ್ಕೊಂಡು ಹೋಗ್ಬೇಕು ಅವರು. ನೆಕ್ಸ್ಟು ನಾವು ಎಲೆಕ್ಟ್ರಿಕ್ ಬಸ್ ಇರುತ್ತೆ, ಬಸ್ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಕರ್ಕೊಂಡೋಗಿ ಫ್ಲೈಟ್ ಹತ್ರಕ್ಕೆ ಬಿಡ್ತಾರೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಂದರೆ ಸಕ್ಕ ದೊಡ್ಡದು. ಎಷ್ಟು ಫ್ಲೈಟ್ ಇದೆ ಅಂತಂದರೆ ಬೇರೆ ಕಡೆ ಹೋದ್ರೆ ಇಷ್ಟೊಂಥರ ಫ್ಲೈಟ್ಸ್ ನೋಡೋಕ್ಕೆ ಆಗಲ್ಲ, ಲ್ಯಾಂಡ್ ಆಗೋ ಕೂಡ ಜಾಗನೇ ಇಲ್ಲ. ಬಸ್ಸಿಂದ ಕೆಳಗಡೆ ಇಳಿತಿದ್ದಂಗೆ ನಾವು ಬುಕ್ ಮಾಡಿದ್ದು ಆಕಾಶ್ ಏರ್ಲೈನ್ಸ್. ಬಲಗಾಲಿಟ್ಟು ಜರ್ನಿ ಸ್ಟಾರ್ಟ್ ಮಾಡೋಣ. ಹೋಗ್ತಿದ್ದಂಗೆ ಫಸ್ಟು ಕಣ್ಣಿಗೆ ಕಂಡಿದ್ದೆ ಅಕ್ಕ. ಏನು ಸಕ್ಕತ್ತಾಗಿದ್ದಾರೆ ಗೊತ್ತಾಗೋರು. ಇವ್ರಿಗೆಲ್ಲ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ. ಇಷ್ಟೇ ವೆಯ್ಟ್ ಇರಬೇಕು, ಹಿಂಗೆ ನೋಡೋಕ್ಕೆ ಸಕ್ಕತ್ತಾಗಿರಬೇಕು, ಇವೆಲ್ಲ ರೂಲ್ಸ್ ಜಾಸ್ತಿ ಇರ್ತವೆ ಅವ್ರಿಗೆ. ಇದೆಲ್ಲ ನೋಡಾದ್ಮೇಲೆ ಫ್ಲೈಟ್ ನಿಧಾನಕ್ಕೆ ಮೂವ್ ಹೋಗ್ತಾ ಇರುತ್ತೆ. ಹೋಗ್ಬೇಕಾದ್ರೆ ಅಂತ ಇದಾಗಲ್ಲ. ಹೋಗ್ತಾ ಒಂದೇ ಸಲ ಸ್ಪೀಡ್ 180 ಈ ಸ್ಪೀಡಲ್ಲಿ ಮೂವ್ ಆಗ್ಬಿಟ್ಟು ನೆಕ್ಸ್ಟ್ ಒಂದೇ ಸಲ ನಿಧಾನಕ್ಕೆ ಮೇಲ್ಕೆ ರೈಸ್ ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ ಮೇಲೆ ಹೋದ್ಮೇಲೆ ನಮ್ಗೆ ಈ ಥರ ವ್ಯೂ ಕಾಣ್ತಾ ಇರುತ್ತೆ. ನಮಗಿಂತ ಕೆಳಗಡೆ ಮೋಡ ಇರುತ್ತೆ. ಫಸ್ಟ್ ಟೈಮ್ ಹೋಗೋಂಥವ್ರಿಗೆ ಈ ಮೋಡಗಳು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇರ್ತವೆ. ಅದು ಏನೋ ಒಂಥರ ವೈಟ್ಗೆ ಹತ್ತಿ ಅಂತಲೂ ಅನ್ಕೋಬೋದು. ಇಲ್ಲಾಂದರೆ ಐಸ್ ಕ್ಯೂಬ್ ಇರುತ್ತಲ್ಲ, ರಾಶಿ ಐಸ್ ಕ್ಯೂಬ್ ಆ ಥರ ಕಾಣುತ್ತೆ. ಒಂಥರ ಹೆವನ್, ಸ್ವರ್ಗ ಹೇಳ್ಬೇಕು ಅಂತಂದರೆ ಆ ಥರ ಕಾಣಿಸ್ತಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ವಿಂಡೋ ಸೀಟ್ ಅಂತ ತಗೊಂಡ್ರೆ ಮಸ್ತ್ ಎಂಜಾಯ್ ಮಾಡ್ಬೋದು. ಲ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಅಷ್ಟೇ, ಅಂಥ ದೊಡ್ಡ ಮಟ್ಟಿಗಲ್ಲ, ಸ್ವಲ್ಪ ಹಿಂಗೆ ಶೇಕ್ ಆಗುತ್ತೆ ಅಷ್ಟೇ. ನಾವೀಗ ಬಂದಿದ್ದೆ ವಾರಣಾಸಿ ಏರ್ಪೋರ್ಟ್. ಇದು ನೋಡಿ ಯಾವ ಥರ ಇದೆ. ಬೆಂಗಳೂರು ಏರ್ಪೋರ್ಟ್ಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ನೋಡಿ, ಇದಕ್ಕೂ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಚಕ್ರ ಕೊಟ್ಟಿದ್ದಾರೆ. ಫ್ಲೈಟಿಂದ ಡೈರೆಕ್ಟ್ ಅದಕ್ಕೆ ಹಾಕಿರ್ತಾರೆ. ನಮ್ಮ ಲಗೇಜ್ ಬರ್ತಾ ಇರುತ್ತೆ. ನಮ್ಮ ಲಗೇಜ್ ನೋಡ್ಕೊಂಡು ತೊಗೊಳ್ಬೇಕು. ಅದಾಗ್ತಂಗೆ ಆಚೆ ಬರ್ತಿದ್ದಂಗೆ ವಾರಣಾಸಿ ಏರ್ಪೋರ್ಟಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ಇಲ್ಲಿ ಏರ್ಪೋರ್ಟ್ ಅಂತ ಆಚೆ ಬಂದರೆ ಆಟೋದವರು ಮತ್ತು ಕ್ಯಾಬ್ ಅವರಂತೂ ಕಿತ್ಕೊಂಡು ತಿಂತಾರೆ. ಸರ್ ಬನ್ನಿ ಎಲ್ಲಿಗೋಗ್ಬೇಕು ಅಂತ. ನಾವು ಓಲಾ ಬುಕ್ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಇದು ವಾರಣಾಸಿ ಕ್ಷೇತ್ರ. ಇಲ್ಲೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ನಿಂತ್ಕೊಂಡು MP ಎಲೆಕ್ಷನಲ್ಲಿ ಗೆದ್ದಿದ್ದು. ಟಿಫನ್ ಬೇರೆ ಮಾಡಿರಲಿಲ್ಲ. ಟೈಮ್ ಆಲ್ರೆಡಿ 12 ಗಂಟೆ ಆಗ್ತಾ ಬಂತು. ಸರಿ ಅಂತ ಹುಡಿಕೊಂಡು ಹೋದರೆ ವಾರಣಾಸಿ ಅಂತ ಸ್ಲಮ್ ಗುರು. ರೋಡ್ ದೊಡ್ಡ ಇಲ್ವೇ ಸಣ್ಣ ಅಲ್ಲಿ ಹೆಂಗೋ ಹುಡಿಕೊಂಡು ಒಂದು ಹೋಟ್ಲ್ ಹತ್ರ ಹೋದ್ವಿ. ಜನ ಅಂತೂ ಇಲ್ಲಿ ಯಾವುದೋ ಹೋಟ್ಲಿಗೆ ಅಂತ ಹೋದರೆ ಒಳ್ಳೆ ಹೋಟ್ಲೇನೆ. ಫಿಲ್ಟ್ರ್ ನೀರು ಅಂತ ಅಂದ್ಬಿಟ್ಟು ತೀರ್ಥ ಆಗ್ತಾನೆ ಗುರು ಕೈ ತೊಳ್ಕೊಳ್ಳೋಕೆ. ಸಣ್ಣ ಮಕ್ಕಳು ಹುಚ್ಚನೆ ಎಷ್ಟೋ ಫೋರ್ಸಾಗಿ ಬರುತ್ತೆ ಅಂತ ಅನಿಸ್ಬಿಡ್ತು. ಜೀವಂತ ಜಿಗುಪ್ಸೆ ಬಂದ್ಬಿಡ್ತು ಗುರು. ಈ ಥರ ಯಾವತ್ತೂ ಕೈ ತೊಳ್ಕೊಂಡಿರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಹೂವು ಮತ್ತು ಬುಟ್ಟಿ, ಹಾಲು ಅದೆಲ್ಲ ತೊಗೊಂಡು ಅದು 350 ರೂಪಾಯಿ ಕಾಸ್ಟ್ ಆಯಿತು. ಅದಾದಮೇಲೆ ಹಣೆಗೆ ಗಂಧ ಹಚ್ಬಿಟ್ಟು ಹಂಗೆ ಒಂದು ತ್ರಿಶೂಲ ಹೊಡಿತಾರೆ. ಹಣೆ ಮೇಲೆ ನೋಡೋ ಸಗದ ಕಾಣುತ್ತೆ. 10 ರೂಪಾಯಿ ಒಬ್ಬರೇ ಇಸ್ಕೊಳ್ತಾರೆ ಅಷ್ಟೇ. ಚೆನ್ನಾಗಿರುತ್ತೆ. ಹಿಂದ್ಗಡೆ ಕಾಣಿಸ್ತಿರೋದು ಅಲ್ಲಿ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಒಳಗಡೆ ನಾವು ಮೊಬೈಲು ಮತ್ತು ಲಾಕರ್ ವ್ಯವಸ್ಥೆ ಇರುತ್ತೆ, ಅಲ್ಲಿ ಇಡ್ಬೋದು. ನಾವು ಪುನಿ ಅಂತೂ ಸೇಮ್ ಪೂಜಾರಪ್ಪ ಮೀರ್ಸಂಗೆ ಅವನೇ ನೋಡಿ ಹೆಂಗೆ ಕಾಣಿಸ್ತಾನೆ. ದೇವಸ್ಥಾನ ಒಳಗಡೆ ಫೋನೆಲ್ಲ ಅಲೋ ಇರೋಲ್ಲ. ಆಚೆ ಲಾಕರ್ಲಿ ಇಟ್ಟೋಗ್ಬೇಕಾಗಿರುತ್ತೆ. ಟ್ರಸ್ಟ್ ಕಡೆಯಿಂದ ಇರುತ್ತಲ್ಲ ಅಲ್ಲೇ ಇಟ್ಟೋಗ್ಬೇಕು. ಅದನ್ನು ಮುಗಿಸ್ಕೊಂಡು ಅಲ್ಲೇ ನಿಯರ್ ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಗಂಗಾ ನದಿ ಕಾಣಿಸುತ್ತೆ.
ಇಲ್ಲಿ ಬಂದು ನಾವು ಕೂತ್ಕೊಂಡ್ವಿ. ವಾರಣಾಸಿಗೆ ಇನ್ನೊಂದು ಹೆಸರಿದೆ, ಕಾಶಿ ಅಂತಲೂ ಕರೀತಾರೆ, ಬನಾರಸ್ ಅಂತಲೂ ಕೂಡ ಕರೀತಾರೆ. ಇದು ವಿಶ್ವದ ಅತ್ಯಂತ ಹಳೆಯ ಜೀವಂತ ನಗರಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಕಾಶಿ ಭೂಮಿ ಇದೆಯಲ್ಲ, ಯುಗ ಯುಗಾಂತರಗಳಿಂದನೂ ಹಿಂದೂಗಳಿಗೆ ಅಂತಿಮ ಕಾಲದಲ್ಲಿ ಈ ಜಾಗಕ್ಕೆ ಬರ್ತಾರೆ. ನಾವು ಮೊದಲೇ ಬಂದ್ಬಿಟ್ಟಿದ್ವಿ ಅಷ್ಟೇ ಮದುವೆಗೋಸ್ಕರದಲ್ಲಿ. ಈ ಜಾಗದಲ್ಲಿ ಈ ಥರ ಒಬ್ಬರು ಸನ್ಯಾಸಿಯವರನ್ನು ನೋಡಿದೆ, ಒಂಥರ ಬೇಜಾರಾಯ್ತು ಗುರು, ಈ ಏಜಲ್ಲಿ ಈ ಥರ ಅಂತ. ನಾವು ಕೂಡ ಪರ್ ಹೆಡ್ಗೆ 400 ರೂಪಾಯಿ ಕೊಟ್ಟು ಬೋಟಲ್ಲಿ ಕೂತ್ಕೊಂಡಿದ್ದು 4 ಜನ. ಬೋಟಲ್ಲಿ ಸ್ವಲ್ಪ ದೂರ ಮುಂದೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಿದ್ದಂಗೆ ಸಖತ್ ಜನ ಸೇರಿರ್ತಾರೆ. ಎಲ್ಲ ಬೋಟಲ್ಲೂ ಕೂತಿರ್ತಾರೆ. ಅಲ್ಲಿ ಮೆಟ್ಲು ಥರ ಕೂತ್ಕೊಳ್ಳೋ ಜಾಗ ಇದೆ, ಅಲ್ಲೆಲ್ಲ ಕೂತಿರ್ತಾರೆ. ಎಣ್ಸೋಕ್ಕೆ ಆಗಲ್ಲ, ಒಂದು 10,000 ಮೇಲೆ ಇರ್ತಾರೆ ಎಲ್ಲ ಬೋಟಲ್ಲೂ. ಈ ಜಾಗದಲ್ಲಿ ಏಷ್ಯಾದ ಅತಿ ದೊಡ್ಡ ವಿಶ್ವವಿದ್ಯಾಲಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇಲ್ಲಿದೆ. ರಾಮಚರಿತಮಾನಸ ಬರೆದಂಥ ಸಂತ ಕವಿನೂ ಇಲ್ಲಿಯವರೇ. ಪ್ರೇಮ್ಚಂದ್, ತುಳಸಿದಾಸ್ ಕೂಡ ಅವರು ಕೂಡ ಇಲ್ಲಿಯವರೇನೆ. ನಾವು ಹೋಗಿರೋಂಥ ಈ ಡಿಸೆಂಬರಲ್ಲಿ ಇಲ್ಲಿ 8ರಿಂದ 10 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಜರ್ಕಿನು ಮತ್ತು ಟೋಪಿ ಇದ್ದರೆ ಸರ್ವೈವ್ ಆಗ್ಬೋದು. ಕ್ರೌಡ್ ಹೆಂಗಿದೆ ಅಂತಂದರೆ ಇಲ್ಲಿ ಕೇಳಿಸ್ಕೊಳ್ರಿ ಈಗ. ಇಲ್ಲಂತೂ ಎಲ್ಲರೂ ಹಿಂದಿಲೇ ಮಾತಾಡ್ತಾರೆ. ಇಂಗ್ಲೀಷ್ ಇದ್ದರೂ ಅದು ನೋ ಯೂಸ್, ಹಿಂದಿ ಪಕ್ಕ ಇರಬೇಕಿಲ್ಲಿ, ಇಲ್ಲ ಅಂದರೆ ಟೋಪಿ ಹಾಕ್ಬಿಡ್ತಾರೆ. ಯಾರೋ ಒಬ್ಬರು ಈ ಥರ ದೀಪನ ಗಂಗಾ ನದಿಗೆ ಬಿಡ್ತಾಯಿದ್ರು. ಒಂದು ದೀಪಕ್ಕೆ 20 ರೂಪಾಯಿ ತೊಗೊಳ್ತಾರೆ ಅಷ್ಟೇ, ತೊಗೊಳ್ಬೋದು. ಇದು ಮುಗಿದ್ಮೇಲೆ ಬೋಟಲ್ಲಿ ಹಂಗೆ ಮುಂದಕ್ಕೆ ಒಂದು 3 ಕಿಲೋಮೀಟ್ರ್ ಕರ್ಕೊಂಡೋಗಿ ಅಲ್ಲಿ ಘಾಟ್ಗಳಿದ್ದಾವೆ ಸುತ್ತ. ಆ ಥರ ಒಂದು 14-15 ಘಾಟ್ ಇದೆ. ಎಲ್ಲ ಘಾಟ್ನೂ ತೋರಿಸ್ಕೊಂಡು ಬರ್ತಾರೆ. ಅಲ್ಲಿ ಘಾಟ್ ಇರ್ತಾವಲ್ಲ 14-15, ಆ ಘಾಟಿನ ವಿಶೇಷತೆ ಏನು ಅಂತ ಅಂದ್ಬಿಟ್ಟು ಆ ಬೋಟಲ್ಲಿ ಕರ್ಕೊಂಡು ಹೋಗಿರ್ತಾರಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತಾರೆ. ಮೊದಲೆಲ್ಲ ಗಂಗಾ ನದಿಗೆ ಹೆಣನ ತೇಲಿ ಬಿಡ್ತಿದ್ರು, ಮತ್ತು ಸಖತ್ ಗಲೀಜಾಗಿ ಹೋಗಿತ್ತು, ಸಖತ್ ಹಾಳು ಮಾಡಿ ಹಾಕಿದ್ರು. ಈಗ ಪರವಾಗಿಲ್ಲ, ಒಂದು ಲೆವೆಲಿಗೆ ಬೆಟರಾಗಿ ಇಟ್ಕೊಂಡಿದ್ದಾರೆ. ಈ ಪವಿತ್ರ ಗಂಗಾ ನದಿ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಸುಮಾರು 2,500 ಕಿಲೋಮೀಟ್ರಷ್ಟು ಹರಿದು ಬಂಗಾಳ ಕೊಲ್ಲಿನ ಸೇರುತ್ತೆ. ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮಾಡಿರೋಂಥ ಪಾಪ ಕಾರ್ಯಗಳೆಲ್ಲ 0 ಆಗ್ತವೆ ಅಂತ ಪ್ರತೀತಿ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ. ನೀವಿಲ್ಲಿ ನೋಡ್ತಾ ಇರೋಂಥ ಪ್ಲೇಸು ಸತ್ಯ ಹರಿಶ್ಚಂದ್ರ ಘಾಟ್. ಅಲ್ಲಿ ಸುಡ್ತಾ ಇದ್ರಲ್ಲ ಬೆಂಕಿಲಿ, ಅದು ಹೆಣ. ಮೊದಲೆಲ್ಲ ಹೆಣಗಳನ್ನ ನದಿಗೆ ತೇಲಿ ಬಿಡ್ತಿದ್ರಂತೆ, ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಹೆಣಗಳನ್ನೆಲ್ಲ ಸುಡ್ತಾರೆ, ರಿಯಲಾಗಿ ಕಣ್ಣಾರೆ ನೋಡ್ಬೋದು. ನೋಡಿ ಗುರು, ದೇವಸ್ಥಾನ ಹತ್ರ ಹೆಣಗಳನ್ನ ಸುಡ್ತಾರೆ ಅಂದರೆ ಪ್ರಪಂಚದಲ್ಲಿ ಇಲ್ಲಿ ಬಿಟ್ಟರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಪ್ರತಿ ದಿನವೂ ಕೂಡ ಇಲ್ಲಿ ಹೆಣಗಳನ್ನ ಸುಡ್ತಾನೆ ಇರ್ತಾರೆ. ಇಲ್ಲಿ ತೋರಿಸೋ ಅಂಥ ಜಾಗ ಇದೆಯಲ್ಲ, ಹೆಣಗಳು ರಾಶಿನ ಸುಡ್ತಾ ಇರೋದು. ಇಲ್ಲಿಂದ ನಿಯರ್ ನಿಮಗಿಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಗೋಪುರ ಥರ, ಅದೇನೇ ದೇವಸ್ಥಾನ. ದೇವಸ್ಥಾನಕ್ಕೂ ಮತ್ತು ಹೆಣಗ ಸುಡ್ತಾ ಇರೋಕ್ಕೂ ಎಷ್ಟು ಹತ್ತತ್ರ ಇದೆ ನೋಡಿ. ಮೋಸ್ಟ್ಲಿ ಇಲ್ಲಿ ನಿಯರ್ ಇರೋವಂಥವ್ರೆಲ್ಲ ಬಂದು ಇಲ್ಲೇ ಸುಡ್ತಾರೆ ಅಂತ ಅನ್ಕೊತೀನಿ. ಇದೆಲ್ಲ ಮುಗಿದು ಬೋಟಿಂದ ಇಳಿಯೋಷ್ಟರಲ್ಲಿ 8 ಕಾಲಾಗಿತ್ತು. ನಾವು ಕೂಡ ನದಿಗೆ ದೀಪನ ಬಿಟ್ವಿ. ದೀಪ ಬಿಟ್ಟಾದಮೇಲೆ ನಾವು ವಾರಣಾಸಿಯಿಂದ ಅಯೋಧ್ಯೆಗೆ ಕಾರ್ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ಆಲ್ಮೋಸ್ಟು 220 ಕಿಲೋಮೀಟ್ರ್ ಇರ್ಬೋದು. 4,000 ರೂಪಾಯಿ ಕ್ಯಾಬನ್ನು ತೊಗೊಂಡ. ನೆಕ್ಸ್ಟ್ ವಿಡಿಯೋ ಅಯೋಧ್ಯೆದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ.